ನಮಸ್ಕಾರ ರೀ. ರಿಟರ್ನ್ ಈಗ ನನಗೆ ಎಲ್ಲಿ ಸಿಕ್ಕೈತಿ ಅಂದ್ರ ಟ್ರಿಪ್ ನಮ್ಮ ಮುಕ್ಕ ಸಿಕ್ಕೈತ್ರಿ. ಮುಕ್ಕ ಅಂತಂದ್ರ ಸಮುದ್ರ ಅಂತ್ಯಾಗ ಸಿಕ್ಕೈತ್ರಿ ನಮಗ್. ಇಲ್ಲಿ ನೋಡ್ಬೋದು, ಇಲ್ಲಿ ಏನೋ ಕಾಂಪೌಂಡ್ ಐತಲ್ಲ ಕಲ್ಲಿಂಗ್ ಕೊಟ್ರಿ, ಅದ ಆ ಕಡೆ ಕಾಣ್ಸಕತ್ತೈತಿ ನಿಮ್ಗ ಸಮುದ್ರ. ನೋಡಿ, ಈ ತರ ಟ್ರಿಪ್ಗಳು ನಮ್ಗೆ ಅವಾಗ ಸಿಗ್ತಿರ್ತಾವು. ಆದ್ರ ನಾ ಏನೈತಿ ವಿಡಿಯೋ ಮಾಡಕತ್ತಿದ್ದು, ಇದು ಈ ವಿಡಿಯೋದ ಫಸ್ಟ್ ಟೈಮ್ ರೀ ಇದು. ಸಮುದ್ರ ಹತ್ತತ್ರ ಬಂದ್ ಕೀಸಿ ನಾನು ವಿಡಿಯೋ ಮಾಡಕತ್ತಿತ್ತು, ಅಂದ್ರೆ ಬ್ಲಾಗ್ ಮಾಡಕತ್ತಿತ್ತು. ಅಲ್ಲಿ ನೋಡ್ರಿ ನಮ್ಮ ದೊಡ್ಡಪ್ಪ ಅವ್ರು ಹೊಂಟಾರಿ. ಹ್ಮ್ ಈಗ ನಮ್ಮ ಪೈನ ರಿಟರ್ನ್ ಏನೈತಿ ಸದ್ದ ಏರ್ಪೋರ್ಟ್ ಹೋಗ್ತೀವ್ರಿ. ಈಗ ನೆಕ್ಸ್ಟ್ ಫ್ಲೈಟ್ ಬಂದ್ಬಿಟ್ಟು 7:47ಕ್ಕ. 7:47 ತನ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಟೋಕನ್ಗೂ ಸಂಬಂಧ ಕಾಯ್ಕೊಂಡ್ ಕುಂದಿರ್ಬೇಕು. ನೋಡ್ರಿ, ಇಲ್ಲಿ ಲೆಫ್ಟ್ ಇರೋದೆಲ್ಲ ಸಮುದ್ರ ರೀ ಇದು. ನಮ್ಗ್ ಹೋಗಕ್ ಏನೈತಿ ಆಸೆ ಐತ್ರಿ, ಆದ್ರ ನಾವು ಡ್ಯೂಟಿ ಆಸೆ ನಾವು ತೀರಿಸ್ಬೇಕಲ್ರಿ. ಹಂಗಾಗಿ ಏನೈತಿ ನಾವ್ ಹೊಂಟಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲಾರು ಲಾಂಗ್ ಟ್ರಿಪ್ ಸಿಕ್ಕಿತಪ್ಪ ಅಂತಂದ್ರ ಅಲ್ಲಿ ಏನೈತಿ ನಾ ನಿಮ್ಗ ಸಮುದ್ರವನ್ನು ತೋರ್ಸಕ್ ಏನೈತಿ ನಾನು ಕವರ್ ಮಾಡ್ತೀನಿ. ಮೆಲ್ಲ ಮೆಲ್ಲ ಅನ್ನ ಅವ್ರು ಹೊಡೆದ್ ಬಿಡದೆ ಪಾಪ ಬೆಳಿತೈತಿ ಅದೇನ. ನೋಡ್ ಚಿಗವ ನೋಡ್ಕೊಂಡ್ ಬರಾಕ್ತ ಹಿಂದಕ್ ಸೈಡ್ ಸರಿಯಾಕ ರೆಡಿ ಇಲ್ಲ. ನಾ ಗೊತ್ತೀನಿ, ನಾ ಏನ್ ಅಷ್ಟ ಅಗರ್ ಅದೇನ್ ಮಾಡಿನ. ನಾ ಕೇರ್ ಮಾಡೋದಲ್ರಿ, ಆರ್ನ ಹೊಡಿತೀನಿ ನಾನು. ಆರ್ನ ಹುಡುಗನ ಸರಿ ಸರಲ್ಲಿ ಆಟಿಟ್ಯೂಡ್ ಇದ್ರು ಹೊಂಟ್ರಪ್ಪ ಅಂತಂದ್ರ ನಾನ್ ಮಿರರ್ ಟಪ್ ಅಂತ ಬಡ್ಸಂಕಿ ಸೋದವನ ನಾನು. ಮಿರರ್ ಕಟ್ ಹಾಕಿ 3,000 ಹೋದ್ರ ಪರವಾಗಿಲ್ಲ. ನಾನು ಅಂತವ್ರಿಗೆ ಏನೇ ಬುದ್ಧಿ ಕಲಿಸ್ಬೇಕ್ರಿ. ಮಾಡೀನ್ರಿ, ಒಂದ್ 2-3 ಸಲ ಮಾಡೀನ್ರಿ ನಾನು. ಆದ್ರ ನಮ್ ಮಿರರ್ ಗಟ್ಟಿತ್ತು, ಹಂಗ ಅಲ್ಲಿವರೆಗೂ ಏನಾಗಿಲ್ಲ ನಂದು. ಇನ್ನೊಂದು 3-4 ಏನ್ರಿ ಡ್ಯಾಮೇಜ್ ಆದಪ್ಪ ಅಂದ್ರ ಪಕ್ಕ 2 ಪೀಸ್ ಹಾಕಿ ಬಿತ್ತಿರ್ತೈತ್ರಿ ನಮ್ ಮಿರರ್. ಅವಾಗ ಏನೈತೆ ಹೊಸದ್ ಹಾಕಿಸ್ಬೇಕು, ದಂಡ ಕರ್ಬೇಕಾಗತ್ತ ನಾನು, ಯಾಕಂಗ ಗಾಡಿ ನಂದಲ್ಲ. ನಾ ಎದ್ದೇಳು. ಸ್ವಲ್ಪ ಟರ್ನಿಂಗ್ ಬಾಳ ಐತ್ರಿ ಇಲ್ಲಿ. ಆದ್ರ ನೋಡ್ರಿ, ಬಂತಿಲ್ಲ ನಮ್ಮ ಮೇನ್ ರೋಡ್. ಈ ಮೇನ್ ರೋಡ್ ಇಂದ ಲೆಫ್ಟ್ ಹೋದ್ರ ನಮಗ್ ಸಿಗೋದು ಹೈವೇ. ಹಾ ಮೆಲ್ಲ ಮಾರ. ಹಾ ನೋಡ್ರಿ, ಇಲ್ಲಿ ಲೆಫ್ಟ್ ಹೋಗೋದೆ ಇದು ನಮ್ಮ ಮುಕ್ಕ ಬಸ್ ಸ್ಟಾಪ್. ಇಲ್ಲಿಂದ ಮತ್ ನಾ ಯೂಟರ್ನ್ ಮಾಡಬೇಕು. ಯೂಟರ್ನ್ ಮಾಡಿದ್ರೆ ಮಂಗಳೂರು ರೋಡ್ ಹತ್ತೀನ್ರಿ ನಾನು. ಎಲ್ಲಿಕ ಹತ್ತದಲ್ಲ, ನಾನು ಸೀದಾ ಹೋದ್ರೆ ಉಡುಪಿ ಹೋಗ್ತೀನಿ ಸೊಯ್ ಅಂತ. ಯೂಟರ್ನ್ ಮಾಡ್ಬೇಕ್ರಿ ಇಲ್ಲಿ. ಇಂಡಿಕೇಟರ್ ನೋಡೋಣ. ಇಂಡಿಕೇಟರ್ ನೋಡೋ ಸೈ ಅಂತ ಮಗ್ಳು ಬರ್ತಾರಿ ಪೈ ಕಣ್ಣುಗಳು. ನೋಡ್ರಿ, ನಾವ್ ಅಂತ ಏನೈತಿ ಹೈವೇಕ್ ಬಂದಿನ್ರಿ ನಾನು. ಇಲ್ಲಿಂದ ನಮ್ದು ಒಂದೇ ರೋಡ್ ಜರ್ನಿ. ಎಷ್ಟ್ ಕಿಲೋಮೀಟರ್ ಅಪ್ಪ ಅಂತಂದ್ರೆ ನನಗೂ ಗೊತ್ತಿಲ್ಲ, ನಾ ಚೆಕ್ ಮಾಡ್ಬೇಕು. ಕಿಲೋಮೀಟರ್ ಲೆಕ್ಕ ಹಾಕೋಕ್ ಕುಂದ್ರಕ್ ನಾನು ಮ್ಯಾಪ್ ಮಾಡ್ರಿ, ನನ್ನ ಮ್ಯಾಪ್ ಅಲ್ಲ ನಾನು. ಹೋಗ್ಬೇಕ್ರಿ ನಮ್ಗ ಟೋಕನ್. ನೆಕ್ಸ್ಟ್ ಟ್ರಿಪ್ ಆಯ್ತ್ರಿ. ಈಗ ಟೈಮ್ ಎಷ್ಟ್ ಆಗೈತೆ ಅಂತ ನೋಡಿ ಹೇಳ್ತೀನಿ. ಟೈಮು ಕರೆಕ್ಟ್ 6:57 ಆಗೈತ್ರಿ. ಈ 6:57 ಏನಪ್ಪಾ ಅಂತಂದ್ರ ನನಗ ಪ್ಲಸ್ ಪಾಯಿಂಟ್ ಇಲ್ಲ, ಮೈನಸ್ ಪಾಯಿಂಟ್. ಇದು ಲಾಸ್ಟ್ ಫ್ಲೈಟ್ ಬಂದ್ಬಿಟ್ಟು 10:09 ರೀಚ್ ಆಗುತ್ರಿ ಈಗ ಅದು. ಆದ್ರ ಆ ಫ್ಲೈಟಿಗೆ ನಿಲ್ಲುದಿಲ್ಲ. ಅದ್ರ ಒಳಗಡೆ ಅಂದ್ರ ಲಾಸ್ಟ್ 8:15 ಬರ್ತೈತ್ರಿ ಒಂದು ಫ್ಲೈಟ್. ಹೈದರಾಬಾದ್ ಫ್ಲೈಟ್ ಇತ್ತು 8:15 ಬರೋದು, ಏನೈತಿ 10:00 ಡಿಲೇ ಆಯ್ತು. ಅದು ನಮ್ಗ್ ಟೆನ್ಷನ್. ಹಂಗಾಗಿ ಏನೈತಿ ನಮ್ಗ ಆಗುದಿಲ್ಲ ಕಾಯುದು. ಲಾಸ್ಟ್ ಇನ್ನ ಸಿಕ್ಕ್ರ 3 ಫ್ಲೈಟ್ ಸಿಗ್ತಾವ್ರಿ ನನಗ. ಆ 3 ಫ್ಲೈಟ್ ನಾಗ ಏನಿಲ್ಲ ಅಂದ್ರು ಇನ್ನ 2 ಟ್ರಿಪ್ ಕನಿಷ್ಠ ಏನೈತಿ ಮಾಡ್ಲೇಬೇಕ್ರಿ. 2 ಟ್ರಿಪ್ ಏನಾದ್ರು ಮಾಡ್ಲಿಲ್ಲಪ್ಪ ಅಂತಂದ್ರ ವರ್ಕೌಟ್ ಆಗುದಿಲ್ಲ. ಅದಕ್ಕ ನಾವ್ ಕನಿಷ್ಠ ಏನೈತಿ 2 ಟ್ರಿಪ್ ಮಾಡಿದ್ರ ಓನರ್ ಸ್ವಲ್ಪ ಲಾಭ ಆಗುತ್ರಿ. ಹಂಗ ಆ ಆಶದ ಮ್ಯಾಗ ಏನೈತಿ ಸ್ವಲ್ಪ ಇನ್ನೊಂದ್ 2 ಆದ್ರ 3 ಟ್ರಿಪ್ ಮಾಡ್ಬೇಕ್ರಿ. ಆದ್ರ 3 ಟ್ರಿಪ್ ಮಾಡ್ಬೇಕು. ಸ್ವಲ್ಪ ಓನರ್ಗೆ ಏನೈತಿ ಸ್ವಲ್ಪ ನಮ್ಮಿಂದ ಒಂದ್ 2,000 ಉಳ್ಯಾಕತ್ತಪ್ಪ ಅಂತಂದ್ರ ನಮ್ನ ಏನೈತಿ ಸ್ವಲ್ಪ ಹುಮ್ಮಸ್ಸಿನ ಇಟ್ಕೋತಾರಿ. ಇರ್ಲಿಕ್ಕಪ್ಪ ಅಂತಂದ್ರ ಬ್ಯಾಸರದೇನೆ ತೆಗದಾಕ್ತಾರಿ. ಅದಕ್ಕೇನೆ ನಮಗ್ ತೆಗದಾಕ್ಬಾರ್ದಪ್ಪ ಅಂತಂದ್ರ ನಾವೇನೈತಿ ಇಲ್ಲಿ ಮಾಡ್ಬೇಕ್ರಿ.
ಡ್ಯೂಟಿ ಕರೆಕ್ಟ್ ಆಗಿ ಮಾಡ್ಬೇಕು. ಆಯ್ತ್ರಿ, ಈಗ ನಾನು ಈಗ ಹೋಗ್ಬೇಕಾದ್ರೆ ಬಾಳ ಬ್ಲಾಕ್ ಇರ್ತೈತ್ರಿ. ಬ್ಲಾಕ್ ಇರೋ ಸಂದರ್ಭದಾಗ ಏನ ವಿಡಿಯೋ ಮಾಡೋದ ಅಂತ ಅನಸ್ತಪ್ಪ ಅಂತಂದ್ರ ನಾನು ವಿಡಿಯೋ ಮಾಡ್ತೀನಿ. ಅಕಸ್ಮಾತ್ ಬ್ಲಾಕ್ ನಾಗ ಏನೈತಿ ನಮ್ ತಲೆ ಆಫ್ ಆಗಿ ಬ್ಯಾಡ್ ಅಂತ ಅನಸ್ತಪ್ಪ ಅಂತಂದ್ರ ಯಾವ ವಿಡಿಯೋನು ಮಾಡೋದಿಲ್ಲ, ಏನೂ ಮಾಡೋದಿಲ್ರಿ. ಸೀದಾ ಏರ್ಪೋರ್ಟ್ ಹೋಗಿ ವಿಡಿಯೋ ಮಾಡಂಗ ಅನಸ್ತು ಮಾಡ್ತೀನಿ ನಾನು. ಇರ್ಲಿಕ್ಕಪ್ಪ ಅಂತಂದ್ರ ಲಾಸ್ಟ್ ಟ್ರಿಪ್ ಎಂಡ್ ಆಗೋತ್ನಾಗ ಲಾಸ್ಟ್ ನೀವು ಎಷ್ಟು ಟರ್ನಿಂಗ್ ಆಗಿತ್ತು ಅಂತ ತೋರಿಸ್ಬಿಡ್ತೀನಿ. ಅದಾದ್ಮೇಲೆ ಜಾಲಿ ಜಾಲಿ ಎಲ್ಲ ಜಾಲಿ. ಸರ ಇದನ್ನೇನ್ರಿ ವಿಡಿಯೋ ಮಾಡಬಾರ್ದು ಅಂತ ಅನ್ಕೊಂಡ್ರಿ, ಆಫ್ ಮಾಡಿದೆ ಮತ್ತೆ ಏನೈತಿ ಆನ್ ಮಾಡಿದೆ. ರೀಸನ್ ಏನಪ್ಪಾ ಅಂತಂದ್ರ ವ್ಯೂ ನೋಡಕತ್ತಿರ್ಬೇಕು ನೀವು ಎಷ್ಟು ಚಂದ ಕಾಣ್ಸಕತ್ತೈತಿ ಅಂತಂದು. ಅದಕ್ಕ ಒಂದ್ ಸ್ವಲ್ಪ ಇರ್ಲಿ, ಈ ತರ ಟೈಮ್ನಾಗ ನಾ ಬಂದ್ ಗೇಸಿ ಅದ್ರ ಈ ಯಾವ್ದೋ ನಮ್ಮ ಸುರತ್ಕಲ್ ಸೈಡ್ ಬಂದ್ರ ಈ ತರ ವ್ಯೂ ನೋಡಕ್ ಸಿಗ್ತೈತ್ರಿ ನಮಗ. ಹಂಗಾಗಿ ನಾನು ಡೈಲಿ ಬರೋದಿಲ್ಲ ಈ ಟೈಮ್ದಾಗ. ಇವತ್ ಬಂದಿನಲ್ಲ, ಹಂಗಾಗಿ ಏನೈತಿ ವಿಡಿಯೋ ಮಾಡೇ ಬಿಡಮ್ ಅಂತಂಗಿ ಮಾಡೀನ್ರಿ. ನೋಡ್ರಿ ಸುರತ್ಕಲ್ ಬಂತ, ನಮ್ಮ ಸುರತ್ಕಲ್ಲು. ಈ ಸುರತ್ಕಲ್ ಪಾಸ್ ಆಗನ ನಮಗ್ ಬರೋದು ಕುಲಾಯಿ. ಹೊಸ ಬೆಟ್ಟ ಎಲ್ಲ ಬರುತ್ರಿ, ಅದನ್ನ ಸ್ವಲ್ಪ ನಾನ್ ನೆನಪಿದ್ದು ಏನೈತಿ ಹೇಳ್ತೀನ್ರಿ. ಕುಲಾಯಿ ಬರುತ್ತಾ, ಕುಲಾಯಿ ಆದ್ಮೇಲೆ ಬೈಕಂಪಡಿ, ಈ ರೂಟ್ನಾಗ ಏನೈತಿ ಬಂದಿದ್ದೀನ್ರಿ ಆ ಟ್ರಿಪ್ಗೆ. ನೋಡ್ರಿ, ಇದೊಂದ್ ಸಿಕ್ಕದೊಂದ್ ಇಲ್ಲೊಂದು ಇದಿರ್ತೈತಿ, ಬ್ಯಾರಿಕೇಡ್ ಇಟ್ಟಿರ್ತಾರ ನಮ್ಮ ಪೊಲೀಸರು ನಮ್ಮ ಸೇಫ್ಟಿಗೋಸ್ಕರ. ನಾವ್ ಇದಿಷ್ಟು ದಾಟ್ಕೊಂಡ್ ಕೇಸಿ ಮತ್ ಹೋಗ್ಬೇಕ್ರಿ ಫ್ಲೈಓವರ್. ನಮ್ಮ ಸುರತ್ಕಲ್ ಫ್ಲೈಓವರ್ಗೆ ಏನೈತಿ ಬ್ಯಾಗ್ ಹೊಡಿಬೇಕ್ರಿ. ಫ್ಲೈಓವರ್ ಮ್ಯಾಗ ಎಂಟ್ರಿ ಕೊಡಾಕತ್ತೀನ್ರಿ ನಾನೀಗ. ಹೊಂಟೇನ್ರಿ ನಾ. ವ್ಯೂ ಮಾತ್ರ ಸಖತ್ತಾಗೈತಿ. ನಾನು ಕ್ಯಾಮ್ರಾ ಆಫ್ ಮಾಡಿ ಕೇಸಿ ಇನ್ನೊಮ್ಮೆ ಚೆಕ್ ಮಾಡಿದೆ ನಾನು, ವ್ಯೂ ಯಾವ ತರ ಬರುತ್ತಂತ ಕೇಸಿ. ಈ ತರ ವ್ಯೂ ಇದ್ದಿದ್ದಕ್ಕೆ ಏನೈತಿ ನಾನು ವಾಪಸ್ ಆನ್ ಮಾಡೀನ್ರಿ ಕ್ಯಾಮ್ರಾ. ನೋಡ್ರಿ ಸೌಂಡ್ ಈ ತರ ಬರ್ತಿರ್ತಾವು ನಮ್ಮ ಬುಕಿಂಗ್ದು. ನಾವು ಏರ್ಪೋರ್ಟಿಗೆ ಸಿಕ್ಕ್ರ, ಯಾಕಂದ್ರ ಈಗ ಹೊಂಟಿದ್ ಏರ್ಪೋರ್ಟ್ಗೆ ಹೊಂಟಿದ್ರಿ. ಆ ರೂಟ್ನಾಗ ಎಲ್ಲಾರು ಸಿಕ್ತಪ್ಪ ಅಂದ್ರ ಹಾಕೊಂಡ್ ಹೋಗಕ್ ಚಂದ್ರಿ ನಾನು. ಹೌದು, ಆ ರೂಟಿಗಿಲ್ಲ, ಹಂಗಾಗಿ ಬ್ಯಾಡ ಅಂತ ಕೇಸ್ ಬಿಟ್ಟಿದ್ರ ಅದನ್ನ. ವ್ಯೂ ಮಾತ್ರ ಏಕ್ ನಂಬರ್ ವ್ಯೂ ಐತ್ರಿ ಇವತ್ತ. ಫುಲ್ ಶಾಂತವಾಗಿ ಐತಿ. ನಾ ಶಾಂತವಾಗಿಲ್ಲ, ಒಟ ಒದರಾಕತ್ತೀನ್ರಿ. ಅಷ್ಟು ಸ್ಲೋ ನಮಗ ವಾಕ್ ಬರೋದಿಲ್ರಿ ಅದು. ನಮಗ ಗಾಡಿ ಹೊಡ್ಯಾಕತ್ರಿ, ಹಿಂದ ಮುಂದ ಯಾರು ಇರಬಾರ್ದು. ಕಿತ್ತಪ್ಪ ಅಂತ ಅಂದ್ರ ನಮ್ಗ್ ತಲೆ ಆಫ್ ಆಗುತ್ರಿ. ಒಂದು ನಾವ್ ಮುಂದ್ ಹೋಗ್ಬೇಕು, ಹಿಂದ ಮುಂದೆ ಯಾವ ಗಾಡಿ ಇರಬಾರ್ದು ನನಗ. ಅವಾಗ ನಾ ಸ್ಲೋ ಹೋಗ್ತೀನ್ರಿ. ಹಿಂದ ಮುಂದ್ ಗಾಡಿ ಇತ್ತಪ್ಪ ಅಂತಂದ್ರ ತಲೆ ಒಂಥರ ಆಫ್ ಆಗಿ ಒಂದು ಫುಲ್ ಸೈಡ್ ಯಾಕೆ ನಿಂತ್ ಬಿಡ್ಬೇಕ, ಆ ಗಾಡಿ ಮರಿ ಆಗತ್ತ ನಮ್ ಮುಂದಿಂದು. ಇಲ್ಲ ಅಂತಂದ್ರ ನಾ ಮರಿ ಆಗ್ಬೇಕ ಅದನ್ನ. ಆ ಗಾಡಿ ಕಾಣ್ಬಾರ್ದು ನಾನು. ಆ ಮನೆಗೆ ಮುಂದ್ ಹೊಡ್ಕೊಂಡ್ಕೆ ಬಂದ್ಬಿಡೋರಿ ನಾನು. ಒಂದೇ 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 ದಯವಿಟ್ಟು ಹೇಳ್ತೀನಿ, ಈ ತರ ಕಂಟೈನರ್ ಅಥವಾ ಇದಕ್ಕಿಂತ ದೊಡ್ಡ ಗಾಡಿ, ಇದಕ್ಕಿಂತ ಸಣ್ಣ ಗಾಡಿ ಅಂದ್ರೆ ಹೆವಿ ವೆಹಿಕಲ್ಸ್ ಏನೈತಿ ಟ್ರಾಫಿಕ್ ನಾಗ ಇದ್ದಾಗ ಡ್ರೈವರ್ಗೆ ಕಾಣ್ದೇ ಇರೋತ ಯಾರೋ ಏನೈತಿ ಮಗ್ಳು ನಿಂದ್ರಾಕ್ ಹೋಗ್ಬೇಡ್ರಿ. ಮಳೆ ಒಂದು ಸ್ಟಾರ್ಟ್ ಆತ್ರಿ ನಮ್ದು. ದಯವಿಟ್ಟು ಹೇಳ್ತೀನಿ, ಡ್ರೈವರ್ಗೆ ಕಾಣ್ದ ನಿಂದ್ರಾಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರ ಒಂದೊಂದ್ ಟೈಮ್ದಾಗ ಸಡನ್ ಆಗಿ ಕಟ್ ಹೊಡಿದವ್ರು ಅಕಸ್ಮಾತ್ ನೋಡ್ಕೊಂಡ್ ಕಟ್ ಹೊಡ್ಯಾಕತ್ರಪ್ಪ ಅಂತಂದ್ರ ಅವ್ರಿಗೆ ಕಾಣುದಿಲ್ಲ ಮಿರರ್ ಆಗ. ಅದಕ್ಕ ನೀವು ಮಗ್ಳು ನಿಂದ್ರಬೇಕ, ಅವ್ರ ಮಗ್ಳು ನಿಂದ್ರಬೇಕಂತಂದ್ರ ಮಿರರ್ ನೋಡ್ರಿ ಒಂದ್ಸತಿ. ಆ ಮಿರರ್ ಒಳಗ್ ನಿಮಗ್ ಡ್ರೈವರ್ ಕಾಣ್ಸಕತ್ರ ಆ ಪ್ಲೇಸಿಗೆ ಮಾತ್ರ ನಿಂತ್ಕೋರಿ. ಗೊತ್ತೈತ್ರಾ? ನೀವು ಓಕೆ ಸುಮ್ ಓಕೆ ನಿಂತ್ ಬಿಟ್ರ ನೀವು ಏನೋ ಪಾಸ್ ಆಗ್ಬೇಕಂತ ಜಲ್ದಿ ಪಾಸ್, ಜಲ್ದಿ ಪಾಸ್ ಆಗ್ಬೇಕು, ಅದಕ್ ನಾ ನಾಯಕ್ ನಿಂದ್ರಲಿ, ನಾವ್ ಸಿನ್ನ ಸ್ವಲ್ಪ ಮುಂದ್ ನಿಂದಿರ್ತೀನಿ ಅಂತ ಅನ್ಕೊಂಡ್ರ ಡ್ರೈವರ್ಗೆ ಗೊತ್ತಿರೋದಿಲ್ಲ ನೀವ್ ಇಲ್ಲಿ ಅದಿರೇನು ಅಂತ ಅಂದ್ಕೇಸಿ. ಹಂಗಾಗಿ ಏನೈತಿ ಅವ್ರ ಅಕಸ್ಮಾತ್ ಲೆಫ್ಟ್ ರೈಟ್ ಹೊಡಿಬೇಕಾಗತ್ತ ಕಾಣುದಿಲ್ಲ. ಆ ಟೈಮ್ದಾಗ ಏನೈತಿ ದೊಡ್ಡ ದೊಡ್ಡ ಅನಾಹುತಗಳು ಏನೈತಿ ಹಾಕವ್ರಿ. ಹಂಗಾಗೋ ಸಂಬಂಧ ಏನೈತಿ ನೀವು ಅದೊಂದು ಬಾಳ ಫಾಲೋ ಅಪ್ ಮಾಡ್ರಿ. ಮತ್ ಇನ್ನೊಂದ್ ಏನ್ ಹೇಳಪ್ಪ ಅಂದ್ರೆ, ನಿನ್ನೆ ನೈಟ್ ನಾನು ಡ್ಯೂಟಿ ಮಾಡುವ ಹೊತ್ನ್ಯಾಗ ಈ ಬೈಕ್ ಆಕ್ಸಿಡೆಂಟ್ ಏನೈತಿ ಬಾಳ ನೋಡಿದೀನ್ರಿ ನಾನು. ಬಾಳ ಅಂದ್ರ ಏನೊಂದ್ 16 ನೋಡೇ ನೀವು ಅಂತ ಅನ್ಕೋಬೇಡ್ರಿ, 2 ನೋಡಿದೀನ್ರಿ ನಾನು. ಆನ್ ದ ವೇ ನಾನು ಏರ್ಪೋರ್ಟ್ಗೆ ಅಂದ್ರ ಡ್ರಾಪ್ ಮಾಡಿ ಏರ್ಪೋರ್ಟ್ ರಿಟರ್ನ್ ಹೋಗೋ ಹೊತ್ನ್ಯಾಗ ಆನ್ ದ ವೇನ 2 ಬೈಕ್ ಆಕ್ಸಿಡೆಂಟ್ ನೋಡಿದೀನ್ರಿ. ಒಂದು ನಮ್ಮ ಚಿಗಾವರ್ ಏನೈತಿ, ಎಲ್ಲಿಗ ಏನೋ ಡ್ಯೂಟಿ ಮುಗಿಸ್ಕೊಂಡ್ ಮನಿಗ್ ಹೊಂಟಿದ್ರಿ ಇಬ್ರು.
ಕಾರ್ ನಾವ್ ಏನೈತಿ ಆಟೋ ಬಂದನ ಏನ್ ಮಾಡ್ಯಾನ ಗೊತ್ತಿಲ್ರಿ. ಏನ್ ಇವ್ರ ಆಟೋ ಹೋಗ್ಯಾರ ಗೊತ್ತಿಲ್ಲ. ಹಂಗಾಗಿ ಅದ್ರಾಗ ಮಳಿ ಒಂದಿತ್ರಿ. ಹಂಗಾಗಿ ಸ್ಕೀಟ್ ಹಾಕಿ ಬಿದ್ದಾರ ಏನೋ ಗೊತ್ತಿಲ್ಲ. ಒಟ್ಟ ಅಲ್ಲಿ ಮಾತ್ರ ಕಾರ್ ಒಂದ್ ಇತ್ತು ಅದ್ರಿಂದ. ನನಗ ಅದು ಮಾತ್ರ ಗೊತ್ತು. ನಾ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೆ, ಹಂಗಾಗಿ ನನಗೂ ಕರೆಕ್ಟ್ ಆಗಿ ನೋಡಕ್ ಆಗ್ಲಿಲ್ಲ ಅದನ್ನ. ಬಟ್ ಬೈಕ್ ಬಿದ್ದಿರೋದನ್ನ ಮಾತ್ರ ನಾನು ನೋಡಿದೆ. ಮತ್ತ ಅದು ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಅದಾದ್ಮೇಲೆ ಮತ್ತೊಂದು ಬಂದಿರಿ, ಒಂದು 5 ಕಿಲೋಮೀಟರ್ ಏನೋ ಬಂದೆ ನಾನು. ಮತ್ತ ಅಲ್ಲಿ ಆದ್ಮೇಲೆ ಮತ್ತೆ ಇಲ್ಲಿ ನಮ್ಮ ಏರ್ಪೋರ್ಟ್ ಹೋಗೋ ರೋಡ್ನಾಗ ಅಂತೂ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದ್ರಿ ಬೈಕ್. ನಾವು ಪಾಪ ನಮ್ಮ ಅಣ್ಣ ಇದನ್ರಿ, ಆ ಬೈಕಿನ ಮುಖ ಅಂತೂ ಎಲ್ಲಾ ಕೆತ್ಕೊಂಡ್ ಹೋಗಿತ್ರಿ. ಆನ ಮನಿ ಆಗಿತ್ರಿ, ಜನನು ಇದ್ರ ಪಾಪ ಅಲ್ಲಿ. ಮಂಗಳೂರಾಗ ಇನ್ನೊಂದು ನನಗೆ ಏನ್ ಇಷ್ಟ ಅಂತಂದ್ರಿ, ಪಟಕನ್ ಏನ್ರಿ ಒಂದ್ ಆಕ್ಸಿಡೆಂಟ್ ಆಯ್ತಪ್ಪ ಅಂತಂದ್ರ ಹೋಗೋ ವೆಹಿಕಲ್ ನಾಗ ಯಾರೇ ಇಲ್ರಿ, ಅವ್ರು ಬೈಕ್ನವ್ರ ಆಗ್ಲಿ, ಕಾರ್ನವ್ರ ಆಗ್ಲಿ, ಬಸ್ನವ್ರ ಆಗ್ಲಿ, ಆಟೋದವ್ರ ಆಗ್ಲಿ, ಯಾರೇ ಆಗ್ಲಿ, ಅವ್ರು ಹೋಗೋ ಕೆಲಸ ಅದು ನೆಕ್ಸ್ಟ್ ಟೈಮ್ ರೀ. ಇಲ್ಲಿ ಏನ್ರಿ ಇದು ಬಿತ್ತಪ್ಪ ಅಂತ ಏನ್ರಿ ಆಕ್ಸಿಡೆಂಟ್ ಆಯ್ತಂತಂದ್ರ ಸಡನ್ ಆಗಿ ಗಾಡಿ ತಮ್ದು ಸೈಡ್ ಹಾಕೇಸಿ ಮೊದಲು ಹೋಗಿ ಹೆಲ್ಪ್ ಮಾಡ್ತಾರೆ. ಅದನ್ನ ಹೆಲ್ಪ್ ಮಾಡ್ಕೇಸಿ ಅವ್ರು ವಿಚಾರಿಸ್ಕೋತಾರೆ ಹೆಂಗದ್ರ ಅಂತ ಅಂಕೇಸಿ. ಏನು ಬೆಟ್ ಆಗಿಲ್ಲ, ಜಸ್ಟ್ ಅಷ್ಟೇ ಮೈ ಏನೋ ಕೈ ಕಾಲೆಲ್ಲ ಕೆತ್ತಾವ ಅಂತಂದ್ರ ಪಕ್ಕದ ಇಲ್ಲಿ ಎಲ್ಲಾರು ಇರೋ ಇದ್ರಾಗ ಏನೇ ಹಾಸ್ಪಿಟ್ಲಿಗೆ ಏನೈತಿ ಇವ್ರ ಹೋಗಿ ಸ್ವತಃ ಇವ್ರ ಕರ್ಕೊಂಡೋಗಿ ಬಿಡ್ತಾರೆ ಅವ್ರನ್ನ. ಅಕಸ್ಮಾತ್ ದೊಡ್ಡ ಆತಪ್ಪ ಅಂತ ಇಮಿಡಿಯೇಟ್ಲಿ ಆಂಬುಲೆನ್ಸ್ ಫೋನ್ ಮಾಡ್ತಾರ. ಒಂದು ಆಂಬುಲೆನ್ಸ್ ಬರೋ ಟೈಮ್ ಏನ್ರ ಸ್ವಲ್ಪ ಏನ್ರಿ ಇದಾಯ್ತಂದ್ರ ಒಂದು ಅಲ್ಲಿ ಯಾವ್ದಾರ ನಮ್ಮ ಆಟೋ ಅನ್ನೋರು ಇರಲ್ರಿ, ಅಕಸ್ಮಾತ್ ಯಾರ ನಮ್ಮ ಟ್ಯಾಕ್ಸಿ ಅನ್ನೋರು ಇರಲ್ರಿ, ಯಾರೇ ಇರಲ್ರಿ, ಇತ್ತಪ್ಪ ಅಂತಂದ್ರೆ ಏನೈತಿ ಅವ್ರ ಗಾಡಿದಾಗ ಹಾಕೊಂಡ್ ಹೋಗಿಸಿ ಸಮೀಪ ಇರೋ ಒಂದು ನಿಯರ್ ಬೈ ಹಾಸ್ಪಿಟ್ಲ್ಗೆ ಹೋಗಿ ಡ್ರಾಪ್ ಮಾಡಿ ರಿಟರ್ನ್ ಬರ್ತಾರೆ ಅವ್ರಿಗೆ. ಇದು ಒಂದ್ ಏನೇದ್ ಬಾಳ ಅಂದ್ರೆ ಬಾಳ ಇಷ್ಟ ಐತ್ರಿ ನನಗ ಮಂಗಳೂರೊಳಗ. ಹೊರಗಡೆ ಹೆಂಗಂತ ನನ್ಗೆ ಗೊತ್ತಿಲ್ರಿ. ನಮ್ಮೂರಾಗ ಏನೈತಿ ಬರ್ತಾರ ಆದ್ರೆ ಇಷ್ಟು ಹೆಲ್ಪ್ ಮಾಡ್ತಾರೆ. ಆದ್ರೆ ಇಲ್ಲಿ ತರ ಹೆಲ್ಪ್ ನಾನು ನಮ್ಮೂರ ನೋಡಿಲ್ರಿ. ಆದ್ರ ಹೇಳ್ತೀನಿ, ನಾನೊಬ್ಬ ನಾರ್ತ್ ಕರ್ನಾಟಕದ ಕೇಸಿ ಒಂದು ಸೌತ್ ಕರ್ನಾಟಕದ ಬಗ್ಗೆ ಹೇಳಕತ್ತೀನಪ್ಪ ಅಂತಂದ್ರ ಇಲ್ಲಿದೊಂದು ಜನಗಳದೊಂದು ಅದೊಂದು ಮನಸ್ಸರಿ ಅದ. ಆತರ ಅದೊಂದು ಬಾಳ ಅಂದ್ರ ಬಾಳ ಇಷ್ಟ ಆಗೈತ್ರಿ ನನಗ. ಯಾಕಂತಂದ್ರೆ ಈ ಸದ ನಾನು ಬೆಳೆಸಿದ್ರೆ ಏನೈತಿ, ಅಕಸ್ಮಾತ್ ಸಪೋರ್ಟ್ ಮಾಡಿದ್ರೆ ಏನೈತಿ, ಇಲ್ಲಿ ಜನನೇ ಜಾಸ್ತಿ ಸಪೋರ್ಟ್ ಮಾಡೋದು. ನಮ್ ಸೈಡ್ ಏನು ಮಾಡ್ತಾರೆ, ಅದ್ ಇಲ್ಲ ಅಂತ ಅನ್ನಕತ್ತಿಲ್ಲ. ಆದ್ರ ಮಂಗಳೂರು ಅಂತ ಕೇಸಿ ಹೆಸರು ತೆಗದ್ರ ಜಾಸ್ತಿ ಸಪೋರ್ಟ್ ಮಾಡೋದು ಇಲ್ಲಿ ಜನನೇ. ಕೂಡ್ಲ, ಮಂಗಳೂರಿಗೆ ಇನ್ನೊಂದ್ ಹೆಸರೇ ಕೂಡ್ಲ, ನಮ್ಮ ಕೂಡ್ಲ. ನೋಡ್ರಿ, ಈಗ ನಾನು ಮಾತಾಡ್ತಾ ಪೈಕಂಪಡಿಗೆ ಬಂದೆ. ನಾನು ಪೈಕಂಪಡಿ ಪಾಸ್ ಆಗಿ ಈಗ ನಮ್ಮ ಎಲ್ಲಿಗೆ ಹೊಂಟೈತಿ ಅಂದ್ರ ನೆಕ್ಸ್ಟ್ ಪಣಂಬೂರ್ಗ್ ಹೊಂಟೈತಿ. ಈ ಪಣಂಬೂರ್ ಆದ್ಮೇಲೆ ನಮ್ಗೆ ಸಿಗೋದು ಕೂಳೂರು ಬ್ರಿಡ್ಜ್ ದಾಟಿ ಮತ್ತ ಅಲ್ಲಿ ಒಂದು ಫ್ಲೈಓವರ್ ಗಿಂತ ಲೆಫ್ಟ್ ಒಂದು ಅಯ್ಯಪ್ಪ ಯಾನಮ್ನ ಐತ್ರಿ ತೆಗ್ಗು ಐತ್ರಿ. ಸ್ಟಾರ್ಟ್ ಇನ್ನ ತೆಗ್ಗಿನ ಸೀಸನ್ ಸ್ಟಾರ್ಟ್. ಮಳಿ ಬಂತ, ಮಳಿ ಸೀಸನ್ ಜೊತೆಗೆ ತೆಗ್ಗಿನ ಸೀಸನ್ ಸ್ಟಾರ್ಟ್. ಅಲ್ಲಿ ಇಲ್ಲಿ ಗುಂಡಿ ದರ್ಬಾರ ಏನ ದೋಸ್ತಿ ದರ್ಬಾರಲ್ಲ, ಗುಂಡಿ ತಬ್ಬಸ್ಕೊಂತ ಬೈಕ್ನವ್ರ ಪಾಪ ಹೇಳ್ಕೊಂತ ಬೀಳ್ಕೊಂತ ನಮ್ಮಂತ ಗಾಡಿ ಅವ್ರದ್ದು ಏನೈತಿ ಎಲ್ಲ ಡ್ಯಾಮೇಜ್ ಹಾಕೋಂತ ಸಾಕದ್ರಿ 3 ತಿಂಗಳು ಮಾತ್ರ. ನೋಡಿ ಮಳಿ ನಿಂತೈತ್ರಿ, ನಾನು ನಿಮ್ ಕೂಡ ಮಾತಾಡ್ದ ವೈಫರ್ ಬಂದ್ ಮಾಡೋದ್ ಮರ್ತ ಹೋಗಿ ನಾನು. ಇತ್ತೀಚೆಗೆ ಯಾಕಂದ್ರಿ ಮರು ಅನ್ನೋದು ಏನೇ ಜಾಸ್ತಿ ಆಗಿಬಿಟ್ಟಿದ್ರಿ ನನಗ. ಏನೋ ಎಫೆಕ್ಟ್ ಬಿದ್ದೈತಿ ಏನೋ ಗೊತ್ತಿಲ್ಲ. ಒಂದ್ ಗಿಯರ್ ಚೇಂಜ್ ಮಾಡಿ ಲೆಫ್ಟ್ ತೆಗ್ದು ಹೊಡಿಬೇಕ್ರಿ. ಸ್ವಲ್ಪ ಹುಷಾರಿಲ್ಲ, ನಡಬರಕ್ ಏನ್ರ ಕೆಮ್ಮು ಪಂತ ಅಡ್ಜಸ್ಟ್ ನೋಡ್ಕೊಂಡು ಇದು ವಿಡಿಯೋ ಮುಂದ್ ನೋಡ್ರಿ. ಈ ಒಂಟಿನ ನನಗೆ ನೋಡ್ರಿ ನನಗೆ ಆಫ್ ಆಗ್ಬೇಕಂತ, ಆಫ್ ಆತೇನೋ ತಲೆ ಆಫ್ ಆಗುತ್ತಂತ ಅಂದಿದ್ದು. ಹಿಂಗ್ ಲೆಫ್ಟ್ ತಗೋತೀನ್ರಿ ನಾನು, ತಗೊಂಗಿ ಬಸ್ಸಿನಿಂದ ಹಾಕೋತೀನಿ. ಆಕ್ಚುಲಿ ಬಸ್ಸಿನಿಂದ ಹೋಗ್ಬಾರ್ದು ನಾವ್ ಇಲ್ಲಿ, ಯಾಕಂತಂದ್ರ ಬಾಳ್ ಡೇಂಜರಸ್ ಹೊಡಿತಾರೆ ಬಸ್. ಹಂಗಾಗಿ ನನಗ ಬಸ್ಸಿನಿಂದ ಹೋಗಕ್ ಸ್ವಲ್ಪ ಹಿಂದ ಮುಂದೆ ನೋಡ್ತೀರಿ ನಂದು ಹೃದಯ. ಯಾರ ಒಬ್ರು ಪ್ಯಾಸೆಂಜರ್ ಸೈಡ್ ಕೈ ಮಾಡಿದ್ರಂದ್ರ ಅಡೆ 80 ಆಗಿದ್ದು ಬಂದ್ಕೆ 10ಕ್ಕೆ ಬರ್ತೈತ್ರಿ ಗಾಡಿ ಸ್ಲೋ ಒಮ್ಮೆ. ಅದಕ್ಕ ಆ ಕಾರಣಕ್ಕೆ ಏನೈತಿ ನಾ ಒಟ್ಟ ಬಾಳ ಡಿಸ್ಟೆನ್ಸ್ ಇಂದ ಹೋಗ್ತೀನ್ರಿ ನಾವು.
ಯಾಕಂದ್ರೆ ಅನುಭವ ಆಗೈತೆ ನನಗ. ಹೋಗೋ ಬಸ್ಸಿಂದ ಏನೈತಿ ಸಡನ್ ಆಗಿ ಬ್ರೇಕ್ ಹಾಕಿದ್ರ ಜಸ್ಟ್ ಮಿಸ್ರಿ ಆ ಮೂಲಿ ಲೆಫ್ಟ್ ಸೈಡ್ ಮೂಲಿ ಇರ್ತೈತಲ್ಲ ನಮ್ದು ಬಾನೆಟ್ ಟಚ್ ಆಗಿ ಸ್ವಲ್ಪ ಒಂದೇ ಒಂದು ಗೇಣಿ ಅಂತರನು ಇಲ್ರಿ ಅದು. ಆ ತರಕ್ಕೆ ಬ್ರೇಕ್ ಹಾಕಿದ್ದೆ. ಅದಕ್ಕೆ ಅವಾಗ ಅನುಭವ ಆದಾಗಿಂದ ಬಸ್ಸಿನಿಂದ ಅಂತೂ ನಾನು ಹೋಗೋದಿಲ್ರಿ. ಹೋಗ್ತೀನಿ, ಡಿಸ್ಟೆನ್ಸ್ ಬಾಳ ಮೇಂಟೈನ್ ಮಾಡ್ತೀನಿ ಬಸ್ಸಿನಿಂದ ಆದ್ರ. ಸ್ವಲ್ಪ ನೀರ್ ಹಾಕೊಂಬ್ರಿ ಗ್ಲಾಸಿಗೆ, ಯಾಕಂದ್ರೆ ನಿಮ್ಗೆ ಚಂದ ಕಾಣ್ಬೇಕಲ್ಲ ರೋಡು ಬಾಡು. ಇಲ್ಲೊಂದು ರೈಲ್ವೆ ಹಳಿ ಬರುತ್ರಿ. ಈ ರೈಲ್ವೆ ಹಳಿ ನಮ್ಗ ಆ ರೈಲ್ವೆ ನೈಟ್ ಟೈಮ್ ಏನೋ ರನ್ ಮಾಡ್ತಾರೆ ಇದ್ರ ಮ್ಯಾಗ. ಮೊದಲ ಏನೈತಿ ಅಗ್ಲೇ ಆಗ್ತಿದ್ರು, ಅದರಿಂದ ಏನೈತಿ ಎಲ್ಲರಿಗೂ ತೊಂದರೆ ಆಗ್ತಿತ್ತು. ಯಾರೋ ಒಬ್ಬ ಅಣ್ಣ ಏನೈತಿ ವಿಡಿಯೋ ಮಾಡಿ ಪಬ್ಲಿಕ್ ಮಾಡಿದ್ರು. ಬಹಳ ಸಮಸ್ಯೆ ಆಗುತ್ತಾ ಅದನ್ನೆಲ್ಲ ಮಾಡಕ್ ಹೋಗ್ಬಿಡ್ರಿ ನೀವು ಅಂತ ವಾರ್ನಿಂಗ್ ಕೊಟ್ರು ವಿಡಿಯೋದಾಗ. ಅದು ಏನೈತಿ ಎಲ್ಲರಿಗೂ ಪಬ್ಲಿಕ್ ಕೀಸಿ ಹಗ್ಲಿಯಾಗ ಏನೈತಿ ಅಂದ್ರ ಮಂದಿ ಅಡ್ಡಾಡೋ ಟೈಮ್ನಾಗ ಏನೈತಿ ಇದನ್ನ ಯೂಸ್ ಮಾಡೋದಿಲ್ರಿ ಅವರು. ಇವಾಗ ಒಂದು ಏನಾದ್ರು ವಿಡಿಯೋ ಮಾಡಿ ಒಂದ್ ಆಯ್ತ್ರಿ, ಹತ್ತತ್ರ 1 ವರ್ಷ ಬಂತ್ರಿ. 1 ವರ್ಷ ಆಗೈತಿ ಏನೋ ಗೊತ್ತಿಲ್ಲ. ಅವಾಗಿಂದ ಏನೈತಿ ಇದು ಮಾಡೋದು. ಆದ್ರ ನಂದು ನೋಡ್ರಿ ಈ ತರ ಪರಿಸ್ಥಿತಿ ಆಯ್ತು. ಈಗ ಬ್ಲಾಕ್ ಅಂತ ಇದ್ದೆ, ಸುಮ್ಮ ಹೋಗ್ಬಿಡಮ್ರಿ ಹಿಂಗ ಅದಕ್ಕೆ ಲೆಫ್ಟಿಗೆ ಅದು. ಮತ್ ನಾವ್ ಸೀದೋದ್ರ ಕೆಲಸ ಆಗುದಿಲ್ರಿ. ಹಿಂಗಾದ್ರ ಹೋದ್ರೆ ಆದ್ರ ಅಲ್ಲಿ ಮುಂದ ಜಾಯಿನ್ ಕೊಡಕ್ ನಮಗೂ ಕಷ್ಟ ಆಗುತ್ರಿ. ಅದು ನಮ್ದು ಇಲ್ಲೇ ಆದ್ರ ಆಗೋದ್ರಿ ಒಂದು 15-20 ನಿಮಿಷ. ಈ ಬ್ಲಾಕ್ 15-20 ನಿಮಿಷ ಆಗತ್ತ. ಹತ್ತತ್ರ ಒಂದ್ ಅರ್ಧ ತಾಸ ಆಗತ್ರಿ ಇಲ್ಲೇ. ನೋಡ್ರಿ ಅಲ್ಲಿ ಒಂದಿನ ಇಷ್ಟು ಉದ್ದ ಐತ್ರಿ ಲೈನ್. ರೈಟಿಗೆ ಹೋದ್ರ ಸ್ವಲ್ಪ ರೈಟಿಗೆ ಹೋದ್ರ ಚರಂಡಿ, ಲೆಫ್ಟಿಗೆ ಹೋದ್ರ ಗುಂಡ್ರಿ. ಆ ಕಡೆ ನಡವರ್ಕ್ ಏನೈತಿ ನಮ್ ತಿಂಡಿ ಹೆಚ್ಚಾಕಿ ಸರ್ವಿಸ್ ರೋಡ್ನಾಗ ಬಂದಿರಿ ನಾವು ಅಷ್ಟಾದ್ರ. ನೋಡ ಅಲ್ಲಿ ಜಾಯಿಂಟ್ ಹೊಡೆದ್ರ ಇಂತ ಟ್ರಾಫಿಕ್ ನಾಗೆಲ್ಲ ಬಸ್ಸಿನ ನಿಂದ್ರ ಹೋಗ್ರಿ ನಾವು. ಅಂದ್ರ ಗಾಡಿ ಪಟಕ ನೆಡವರ್ಕ್ ಸೇರ್ಸೋದಾಗ್ಲಿ ಯಾವ್ದಾಗ್ಲಿ ಬಸ್ಸಿನ ನಿಂದ್ರ ನೋಡ್ರಿ ಅಲ್ಲಿ ಒಬ್ರು ಜಕೊಂಡ್ಬಿಟ್ರು ಬಸ್ಸಿನಿಂದನ. ಇಲ್ಲ ಅಂತಂದ್ರ ಈ ಅಣ್ಣರ್ ಇರ್ತಾರಲ್ರಿ ಮೇನ್ ರೋಡ್ನಾಗ ನಾವು ಜಾಯಿಂಟ್ ಸೇರ್ಸಾಕತ್ರ ಅವ್ರು ಬಿಡ್ತಾರೇನ್ರಿ. ತಮ್ಮ ನಾವ್ ಅಲ್ಲಿಂದ ಕಾಯ್ಕೊಂತ ಬಂದೀವಿ, ನೀವ್ ನಡವರ್ಕೋದಕ್ಕೆ ಪುಸ್ತಕನಾಗ ಹಾಕಿದ್ರ ನಾವ್ ಬಿಡುದಿಲ್ಲ ಹಿಂದಕ್ ಬಾಂದ್ಕಿಸಂದ್ಕಿ ಅವ್ರು ಬಿಡುದಿಲ್ಲ ಹೋಗ್ತಾರೆ ಅವ್ರು. ಹಂಗಕ್ಕವು ಅದಕ್ಕ ಇಂತವು ಬರೋದು ಇದ್ರಿ. ಇದಾದ್ರ ನಮ್ದು ಇದು ಕೇಳ್ಬೇಕಲ್ಲ, ತಿಂಡಿ ಕೇಳ್ಬೇಕಲ್ಲ ತಿಂಡಿ. ಅದಕ್ಕ ಆ ತಿಂಡಿ ಕೇಳಾರ್ಕ ಏನೈತೆ ನಾವ್ ಹಿಂಗ್ ಬಂದ್ಬಿಡ್ತೀವಿ. ಬಂದ್ಕೇಸಿ ಇಲ್ಲಿ ನಿಸಿಕೋತೀವಿ. ಮೆಲ್ಲ 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 ಯಪ್ಪ ಸ್ಟೇರಿಂಗ್ ಮುರಿತು. ಅನ್ನ 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 ಹೋಗ್ಲಿ 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 ಹೋಗ್ಲಿ. ಆಟೋನ ಸ್ವಲ್ಪ ಆಟೋನ ಆಟೋನ ಟೊನ್ನ 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 ಟೊನ್ನ. ಆಟೋನ ಇಷ್ಟೊತ್ತಕ್ಕ ನಮ್ಗ ಸಪೋರ್ಟ್ ಮಾಡ್ದಂಗ್ ಮಾಡ್ಕೇಸಿ ಈಗ ಗ್ಯಾಪ್ ಹೊಂಟ ನೋಡ್ರಿ. ಈ ಆಗ್ಲು ತಗೊಂಡ್ ಹೊಡೆದಿದ್ರ ಹೋಗಿದ್ರು ಸುಮ್ನೆ ನಮಗ್ ಸಮಯಕ್ಕೆ ಇದಂತ ಪ್ರಾಬ್ಲಮ್ ಮಾಡ್ಕೊಂತೀವ್ರು. ನೋಡ್ರಿ ಬ್ಲಾಕ್ ಅಂತ ಇಷ್ಟ ಐತಿ. ಈ ಬ್ಲಾಕ್ನಾಗ ನನಗ ಅಷ್ಟೊತ್ತಕ ಮಾತಾಡೋದಾಗಲ್ರಿ, ಯಾಕಂತಂದ್ರ ಹುಷಾರಿಲ್ಲ. ಕೆಮ್ಮು ಪದೇ ಕೆಮ್ಮು ಬರ್ತೈತಿ. ಅದರಿಂದ ಏನೈತಿ ನಿಮ್ಗೂ ಡಿಸ್ಟರ್ಬ್ ಆಗುತ್ತ ನೋಡೋಕ. ಆ ಕಾರಣದಿಂದ ಏನೈತಿ ನಾನು ಇದನ್ನ ವಿಡಿಯೋ ಮತ್ತೆ ನೆಕ್ಸ್ಟ್ ಏನೈತಿ ಏರ್ಪೋರ್ಟ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತಕ ಬಂದ್ ಮಾಡಿ ಇಟ್ಟಿಗೆ ಸೀದಾ ಮಾಡ್ತೀನಿ ಅಷ್ಟೇ. ಇವಾಗ ಬಂದ್ಬಿಟ್ಟು ಟೈಮು ಎಷ್ಟಾಗೈತಂತಂದ್ರ 7:35 ರೀ. ನಾನ್ ನಿಮ್ಗ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹತ್ತತ್ರ 6:50 ಆಗಿತ್ರಿ ಅದು. ಅವಾಗ ನಾನ್ ನಿಮ್ಗ ಟೈಮ್ ಹೇಳಿದ್ದು 6:57 ಏನ್ ಹೇಳಿದ್ದೆ. ಇವಾಗ ನಾನು ಏರ್ಪೋರ್ಟ್ ರೋಡ್ ಬಂದೆ. ನಾನು ಇಲ್ಲಿಂದ ರೈಟಿಗೆ ತೆಗ್ದ್ರ ಏರ್ಪೋರ್ಟ್, ಅಲ್ಲಿ ನೀವು ನೋಡ್ಬೋದು ಮ್ಯಾಗ ಬೋರ್ಡ್ ಐತಿ ಈಗ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಅನ್ಕೇಸಿ. ಇಲ್ಲಿಗೆ ಬರ್ಬೇಕಂತಂದ್ರ ನಾನು ಈಗ ಹೋಗುವಾಗ ಜಸ್ಟ್ 40 ನಿಮಿಷ ಆಗೈತ್ರಿ. ಬರುವಾಗ ಆಲ್ರೆಡಿ 40 ನಿಮಿಷ ಆಗೈತಿ. ಇನ್ನ ಮ್ಯಾಗ ಏರ್ಪೋರ್ಟ್ಗೆ ಹೋಗಿಲ್ಲ ನಾನು. 42 ಅಥವಾ 43 ನಿಮಿಷ ಏನೈತಿ ತಗೊಂಡೈತ್ರಿ ಈಗ ನಾವು ರಿಟರ್ನ್ ಬರ್ಬೇಕಂತಂದ್ರ. ನಾ ಇನ್ನ ಅಲ್ಲಿ ಗಾಡಿ ಲೆಫ್ಟಿಗೆ ರೈಟಿಗೆ ನುಗ್ಗಿಸ್ಕೊಂಡ್ ಬಂದೆ. ಹಂಗಾಗಿ ಸ್ವಲ್ಪ ಜಲ್ದಿ ಬಂದೆ ನಾನು.
ಇರ್ಲಾ ಅಂತಂತಂದ್ರ ನಂದ್ ಅಲ್ಲೇ 8 ಗಂಟೆ ಹಾಕಿತ್ರಿ. ಸುಮ್ಮ ಸಣ್ಣ ಕೂಸಿಂಗ್ ಕಚಾರ ಬಂದಿದ್ರ ನಾ ಒಂದ್ 8 ಗಂಟೆ ಹಾಕಿತ್ ಅಲ್ಲೇ ಬ್ಲಾಕ್ನಾಗ. ಲೆಫ್ಟ್ ರೈಟ್ ತಕೊಂಡ್ ಈಗ 7:35 ಈಗ ರೀಚ್ ಆಗಿನ್ರಿ ನಾನು ಇಲ್ಲಿ ಏರ್ಪೋರ್ಟ್ ರೋಡ್ ಮ್ಯಾಗ ಹತ್ತಾಕತ್ತೀನಿ. ಮೊಬೈಲ್ ಆಗ ಒಂದು ಚಾರ್ಜ್ ಒಂದ್ ಇಲ್ರಿ, ಚಾರ್ಜಿಗೆ ಹಾಕ್ಬೇಕು. ಬರೀ 14% ಐತಿ. ಟೋಕನ್ ಚೆಕ್ ಮಾಡ್ಬೇಕ್ರಿ. 21-25 ಆಗೈತ್ರಿ ನಂದು ಟೋಕನ್. ಮೋಸ್ಟ್ಲಿ ಯಾವ್ದಾರ ಪ್ರೀಮಿಯರ್ ಬಂತಪ್ಪ ಅಂತಂದ್ರ ಹೊಡಿಬಹುದು, ಜಲ್ದಿ ಸಿಗುತ್ತ ಟ್ರಿಪ್. ಅಕಸ್ಮಾತ್ ಪ್ರೀಮಿಯರ್ ಇಲ್ಲಪ್ಪ ಅಂತಂದ್ರ ಬರ್ಲಿಲ್ಲ ಅಂತಂದ್ರ ಕಷ್ಟ ಐತ್ರಿ ಸಿಗೋದು ಅಷ್ಟೇ ಮ್ಯಾಟ್ರ್. ಮತ್ ಅದ್ ಬಿಟ್ರೆ ಏನಿಲ್ಲ. ಗೋದ ಸಿಕ್ರ ಲೇಟ್ ಆಗಿ ಹೋಗ್ತೀನಿ, ರಾತ್ರಿ ಒಂದ್ 9 ಗಂಟೆಗೆ ಹಂಗ ಹೋಗ್ತೀನಿ. ಅಕಸ್ಮಾತ್ ಪ್ರೀಮಿಯರ್ದಾಗ ಸಿಕ್ತಪ್ಪ ಅಂದ್ರ ಒಂದ್ 8 ಗಂಟೆ 8:30 ಏನೈತಿ ಹೋಗ್ತೀನಿ. ಆದಷ್ಟು ಪ್ರೀಮಿಯರ್ ಆಗಿ ಸಿಕ್ಕ್ರ ನಮ್ಗ ಒಂದು 100-150 ರೂಪಾಯಿ ಜಾಸ್ತಿ ಸಿಗುತ್ತಾ. ಪ್ಲಸ್ ನಾವ್ ಏನೋ ಜಲ್ದಿ ಟ್ರಿಪ್ ಮಾಡ್ಬೋದ್ರಿ. ಇನ್ನೊಂದ್ 2 ಟ್ರಿಪ್ ಮಾಡ್ಬೋದು. ಆತರ ಮಾಡಕತ್ರ ಅದಕ್ಕ ಅದೊಂದ್ ಸಣ್ಣ ಆಸೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಮತ್ತೇನೋ ದೊಡ್ಡ ಆಸೆ ಅಂತದೇನಿಲ್ಲ. ಗಾಡಿ ಎಲ್ಲ ಹೊಂಟಾವ್ ನೋಡ್ರಿ, ಎಲ್ಲ ಪಿಕಪ್ ಮಾಡಕ್ ಹೊಂಟಾವು. ನಮ್ಮ ಬೆಂಗಳೂರು ಈಗ ಲ್ಯಾಂಡ್ ಆಕೈತ್ರಿ. ಈಗ ಇಟ್ರಾಗ ಲ್ಯಾಂಡ್ ಆಗುತ್ತಾ. ಅದ ಲ್ಯಾಂಡ್ ಆತಪ್ಪ ಅಂತಂದ್ರ ಬುಕಿಂಗ್ ಸ್ಟಾರ್ಟ್ ಆಕವು. ಧನ್ ಅಂತ ಹೊಡ್ತಾವ್ರಿ ಬುಕಿಂಗ್. ನೋಡಮ್ರಿ ಏನೇನ್ ಸಿಗತ್ತೆ, ಏಟೇನ್ ಸಿಗತ್ತೆ, ಏನೇನಿಲ್ಲ ಅಂತ ಕೇಸಿ ನಾನ್ ನಿಮಗ ವಿಡಿಯೋ ಕೊರೋದಾಗ ಏನೈತಿ ಹೇಳ್ತೀನಿ ಅಂತ. ಅಲ್ಲಿವರೆಗೆ ವಿಡಿಯೋ ನೋಡ್ತಾ ಇರ್ರಿ, ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೈತಿ, ಬೆಳೆಯೋ ಅಂತ ಅಕೌಂಟ್ ಏನೈತಿ ಡೌನ್ ಆಕೈತಿ. ಹಂಗಾಗಿ ಏನೇ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ ಅಂತ ಇದು ಒಂದು ಸಣ್ಣದೊಂದು ರಿಕ್ವೆಸ್ಟ್. ಬಂದಿನ್ರಿ ಈಗ ನಮ್ಮ ಮಂಗಳೂರು ಏರ್ಪೋರ್ಟ್ ಟೋಲ್ ಬರತ್ರಿ. ಈ ಟೋಲ್ದಾಗ ಒಂದು ಚೀಟಿ ತೆಗಿಬೇಕು ನಾವು. ಚೀಟಿದಾಗ ಸೆಂಟ್ರಿ ಕೊಟ್ರ ಒಳಗ ನಮ್ದು ಟೈಮಿಂಗ್ ಸ್ಟಾರ್ಟ್ ಆಗುತ್ರಿ. ನಮ್ ಈ ಕಡೆ ಲೈನ್ ಇಂತ ಫುಲ್ ಆಗೈತ್ರಿ, ಜಾಗಿಲ್ಲ. ಹಾಕಿದ್ರ ಆಚೆ ಕಡೆ ಲೈನ್ದಾಗ ಹಾಕೊಂಡ್ ಹೋಗಿ ಸ್ವಲ್ಪ ಗಾಡಿ. ಹೋಯ್ತದ ಗಾಡಿ ನಮ್ದ್ರಿ ಸರ್ತಿ. ನೋಡ್ರಿ ಸರ, ನಾನ್ ಟಿಕೆಟ್ ತೆಗದ್ರ ಮಾತ್ರ ಅದೇನೇದ್ ಓಪನ್ ಆಗುತ್ರಿ. ಇರ್ಲಿಕ್ಕಂದ್ರ ಓಪನ್ ಆಗೋದಿಲ್ಲ. ಓಪನ್ ಆಗ್ಬೇಕಂದ್ರ ಟಿಕೆಟ್ ತೆಗಿಲೇಬೇಕು ಎನಿ ಕಂಡೀಷನ್. ಇಲ್ಲಿಂದ ಆಕ್ಚುಲಿ ನಾವು ಲೆಫ್ಟ್ ಹೊಡಿಬೇಕ್ರಿ ಪಾರ್ಕ್ ಮಾಡ್ಬೇಕಂತಂದ್ರ. ನಾ ಇನ್ನ ಮುಂದ್ ಹೋಗ್ತೀನಂತಂದ್ರ ಹೋಗ್ಬೋದು, ಅದ್ರಾಗ ಏನು ತೊಂದ್ರೆ ಇಲ್ಲ. ಆದಷ್ಟು ಈ ಕಡೆ ಎಲ್ಲೇ ಮಾಡ್ಬೇಕ್ರಿ ಪಾರ್ಕ್. ನೋಡ್ರಿ ಸರ, ಇದ್ರಾಗ ನಿನ್ ಎಷ್ಟಾಗೈತಿ ಇವತ್ತು ಎಷ್ಟಾಗೈತಿ ಅಂತಂದು ಅರ್ನಿಂಗ್ ತೋರಿಸ್ತೀನಿ ಅಂತ ಇದ್ದೆ. ಇವತ್ತು ಓಪನ್ ಮಾಡಾಕತ್ತೀನಿ ನೋಡಿ. ಇಲ್ಲಿ 4ನೇ ತಾರೀಕು ಡೇಟ್ ಹೊಡ್ದೀನ್ರಿ. ಅರ್ನಿಂಗ್ ಆಗಿದ್ದು ಬರೀ 1,837 ರೂಪಾಯಿನು 0.2 ಪೈಸೆ ಅಷ್ಟೇ ಆಗೈತ್ರಿ. ನಿನ್ನೆ ಇವತ್ತೊಂದು ಭಾಳ ಒಂದು ಲಾಸ್ ಆಗೈತ್ರಿ. ಹಂಗಾಗಿ ನೋಡ್ರಿ, ನಿನ್ನೆದೊಂದು ತೋರಿಸ್ಬೇಕಪ್ಪ ಅಂತಂದ್ರೆ ಅರ್ನಿಂಗ್ 2,573 ರೂಪಾಯಿ ಆಗೈತಿ. ಇವತ್ತಂದ್ರೆ ಭಾಳ ಕಡಿಮೆ ಆಗಿಬಿಟ್ಟೈತ್ರಿ. ಏನು ಮಾಡೋಕ್ಕಾಗಲ್ಲ.